ನೀವು ಸಿನಿಮಾದಲ್ಲಿ ಅನುಷ್ಕಾ ಅವರು ಅರುಂಧತಿ ಆಕ್ಟಿಂಗ್ ಮಾಡಿರೋದನ್ನ ನೀವು ನೋಡಿರ್ತೀರಾ. ಆದರೆ ಆ ಸಿನಿಮಾದಲ್ಲಿ ನಿಜವಾದ ಅರುಂಧತಿ ಯಾರು ಅಂತ ನಿಮಗೆ ರಿಯಲ್ ಆಗಿ ತೋರಿಸಿರಲ್ಲ. ಆದರೆ ನಾನು ನಿಮಗೆ ತೋರಿಸ್ತೀನಿ ನಿಜವಾದ ಅರುಂಧತಿ ಇವರೇ. ಈಗ ಗೊತ್ತಾಯ್ತಾ ನಿಮಗೆ? ಯಾವತ್ತೂ ಮಗಳಿಗೆ ಬಂದವ್ರಿಗೆ ಅವಮಾನ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ದಿನ ಬೆಳಕರಿದ್ರೆ ಕಸ ಬಿದ್ದಿರುತ್ತೆ, ಅದನ್ನ ನೀಟಾಗಿ ಬೆಳೆದು ಬಿಡಿ. ಕಸ ತನ ಬೆಳಗ್ಗೆ ಮನೆ ಬಗ್ಗೆ ಬಂದಿದ್ದಿರೋದು. ಕೃಷ್ಣ, ನನ್ನ ಸೀರೆಯನ್ನು ಈ ದೂತ ಕೌರವರು ಕಿತ್ತಾಕುತ್ತಿರುವರು, ನನ್ನ ಮಾನವನ್ನು ಕಾಪಾಡುವ. ಅಯ್ಯೋ ಪಾಪ, ನಮ್ಮ ಅಕ್ಕನ ಸೀರೆ ಹೇಳಿದ್ರೆ, ಬಟ್ ಆದ್ರೆ ನಮ್ಮ ಅಕ್ಕ ಸೀರೆ ಉಟ್ಕೊಂಡಿಲ್ಲ. ಆದ್ರೆ ಯಾರಾದ್ರೂ ಸೀರೆ ಉಡ್ಸಿರಪ್ಪ, ಇಲ್ಲ ಅಂದ್ರೆ ದುಶ್ಯಾಸನ ಸೀರೆ ಎಳೆದ್ಬಿಟ್ಟು ಚೂಡಿದಾರ ಎಳೆದ್ಬಿಟ್ಟನು. ಹೋಗಿ ಕೃಷ್ಣನ್ ಕರ್ಕೊಂಡ್ ಬನ್ನಿ. ಕೃಷ್ಣನು ಹಂಗಿದ್ದಾನೆ, ಕರೆದ ತಕ್ಷಣ ಓಡೋಡ್ ಬಂದ್ಬಿಡ್ತಾನೆ. ಈ ಒಕ್ಕ ಕರ್ದು ಅಂತ ಸೀದಾ ದರದರ ಅಂತ ಇಳಿದ್ ಬಂದ್ಬಿಟ್ಟಿಯಲ್ಲ, ಡೈರೆಕ್ಟ್ ಎಮ್ಲೋಕ ಕರ್ಕೊಂಡು ಹೋಗಕ್ಕೆ. ನನಗ್ ಮುತ್ಕೊಡೋ ಹುಡುಗ ರಾಜ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ರಾಣಿ ತರ ನೋಡ್ಕೋಬೇಕು. ಅವ್ನ ಮನೆ ಇಲ್ಲ ಅಂದ್ರು ಅವ್ನ ಮನ್ಸು ಮನೆ ತರ ನನ್ನ ಎಲ್ಲರಿಗಿಂತ ಜಾಸ್ತಿ ಜೋಪಾನ ಮಾಡ್ಬೇಕು, ಯಾರು ಮಾಡ್ತಿರೋಷ್ಟು ಮಾಡ್ಬೇಕು. ಆಮೇಲೆ ಮುದ್ ಮಾಡ್ತಾ ನನ್ ಬಾಗಿ ತುತ್ತಿರ್ಬೇಕು. ತಿನ್ನಲ್ಲ ಅಂತ ಹಠ ಮಾಡಿದಾಗ ತುತ್ತಿರೋ ತುಟಿ ಬದಲು ಗೊತ್ತಿರ್ಬೇಕು. ಎಷ್ಟೇ ನನ್ ಬಿಟ್ಟು ಕ್ವಾಲಿಟೀಸ್. ನಮ್ಮ ಅಕ್ಕನ ರಾಜ್ಕುಮಾರಿ ತರ ನೋಡ್ಕೊಳ್ಳೋಂಥ ವಾಯ್ಸ್ ಸಿಕ್ಕಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಕಮೆಂಟ್ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ಮಾತ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಯ್ತಾ? ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಈ ರೇಂಜಿಗೆ ನಮ್ಮ ಅಕ್ಕ ಅಳೋ ತರ ಲವ್ ಮಾಡಿರೋದು ಅಳ್ತಿದ್ದಾಳೆ ಕಂಡ್ರು. ಅರ್ಥ ಮಾಡ್ಕೊಂಡ್ರು ಯಾರು ಲವ್ ಮಾಡಿದ್ರೆ. ದಯವಿಟ್ಟು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ದಯವಿಟ್ಟು ಬಂದು ಒಳ್ಳೆ ಬಿಟ್ಟಿರೋಕ್ಕಾಗ್ದು ಸ್ಟವ್ ಮಾಡಿ. ಆಯ್ತಾ? ಮೊದಲೇ ಮಳೆ ಆಗ್ತದೆ. ಅಲ್ಲೋ ಪುಣ್ಯಪ್ಪ, ನಿಮಗೆ ಬರ್ಬಾರ್ದು ಬಂದೈತಿ. ನಮ್ಮ ಅಕ್ಕಗ ಒಂದ್ಸಲ ಅಂತ ಭೇಟಿ ಆಗ ಖಾರ ಕಲ್ಸಕತಿ ಅಂತ ಹೊಟ್ಟಾಗ ಬರ್ದಾಳಂತ ಅದು ಚೀಟ್ಯಾಗ ಏನ್ ಮಾಡಕತಿ ಅಂತ ನೀನು ಡಿಪ್ರೆಷನ್. ನೀವ್ ಹೊಸ್ತಾನಂಟೆ ಗಾಳಿ ಪೋತಾನಂಟೆ, ಗಾಳಿಗೆ ಹಾರ್ಕೊಂಡು ಹೋಗಂಗ್ ಬಿದ್ದಾನಲ್ಲಿ, ಅಲ್ಲ ನಿಂತ್ಕೊಂಡನಲ್ಲಿ ಸಮುದ್ರದ ಹತ್ರ. ಈಗ ಗೊತ್ತಾತ್ರೇನ್ರಪ್ಪ, ಇನ್ಸ್ಟಾಗ್ರಾಮ್ ವಿಡಿಯೋ ನೋಡೋರು ಅನಾಥರ ಅಂತೇಳಿ. ಅವ್ರ ಅವ್ವನ ಬಂದು ಹೇಳಕತ್ತಾಳ ಅನಾಥರ ನೀವ ಅಂತೇಳಿ. ಅಷ್ಟೇ. ಸಮಾಧಾನ ಮಾಡ್ಕೋ ಅಕ್ಕ, ಬಂಗಾರದ ರೇಟು ಗಗನಕ್ಕೆ ಏರ್ಬಿಟ್ಟೈತಿ. ಆ ಗಗನದಿಂದ ಕೆಳಗ ಪಾತಾಳ ಕೇಳಿದ್ರೆ ಏನೋ ಒಂಚೂರು ಅಲ್ಪ ಸ್ವಲ್ಪ ನೋಡ್ಕೊಂಡು ತಾಳಿ ಬೇಗ ಕಟ್ಬಿಡ್ತಾನೆ ನಮ್ಮಣ್ಣ. ಹುಷಾರಾಗಿರೋ. ಅಲ್ಲಿ ತನಕ ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಕೂಗಿ ಕೂಗಿ ಕರೆದರು ನಾನು ಕೇಳಲಿಲ್ಲವೇ, ಒಮ್ಮೆ ಒಂದು ಅವಕಾಶ ಕೊಡು ಕರುಣೆ ಇಲ್ಲವೇ. ಬಿಗ್ ಬಾಸ್ ಅವಕಾಶ ಕೊಡಿ ಬಿಗ್ ಬಾಸ್ ಪ್ಲೀಸ್. ಅಕ್ಕ, ಅವ್ರೇನಾದ್ರು ನಿಂಗೆ ಅವಕಾಶ ಕೊಟ್ಬಿಟ್ರೆ ಶೋ ಅಲ್ಲ ಚಾನಲೇ ಮುಚ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಕೂಗ್ತಿರೋ ಧ್ವನಿ ನಮ್ ಬಿಗ್ ಬಾಸ್ ಕೇಳ್ತಾ ಇಲ್ಲ, ಬೇಜಾರ್ ಮಾಡ್ಕೋಬೇಡಿ ಸರಿನಾ? ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿರಿ. ಬಾಡುವಂತ ಹೂವೇ ಬಾಡುವ ಆಸೆಗೇಕೆ. ಯಾಕಂದ್ರೆ ನಿನ್ನ ಹಾಡು ಕೇಳಿ ಬದುಕಬೇಕು ಅನ್ನೋ ಆಸೆನೇ ಬಿಟ್ಬಿಡ್ತವೆ. ಅದಕ್ಕೆ ಆಡುವಂತ ಕೋಗಿಲೆ ಅಳುವ ಕೋಗಿಲೆ ಅಂತ ಧ್ವನಿ ಕಾಗೆ ಆಗ್ಬಿಟ್ಟಿದೆ. ಅದಕ್ಕೆ ನಿನ್ ಲೈಫ್ ಅಲ್ಲಿ ಸಿಗ್ತಾಳೋ ಇಲ್ಲ ಗೊತ್ತಿಲ್ಲ ಅಪ್ಪಿ, ಆದ್ರೂ ನಿನ್ ಮರೆಯಕ್ಕಾಗುತ್ತೋ ಇಲ್ಲೋ ಅದು ನನ್ಗೆ ಗೊತ್ತಿಲ್ಲ ಅಪ್ಪಿ. ಆದ್ರೆ ಒಂದಂತೂ ಸತ್ಯ, ನಿನ್ ವಿಡಿಯೋ ನೋಡ್ಬಿಟ್ಟು ನಮ್ಮ ಹುಡುಗರು ಅವ್ರ ಹುಡುಗಿರ್ನೇ ಮರ್ತ್ ಬಿಟ್ಟವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನನ್ನ ನೋಡಿ ನಾಗವಲ್ಲಿ ತರ ರಾಯಲ್ ಆಗಿ ಯಾರು ಲವ್ ಮಾಡಲ್ಲ ಅಂತ ಹೇಳ್ದಲ್ಲ, ಹೋಗಿ ನಾಗವಲ್ಲಿನ ಲವ್ ಮಾಡ್ಕೊ, ಅವಳೇ ಲವ್ ಮಾಡ್ಕೊ ನೀನು. ಹೋಗು. ನಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ರು, ಯಾಕಂದ್ರೆ ನಮ್ಮಮ್ಮ ಬಹಳ ಪ್ರೀತಿಯಿಂದ ಆ ಕೋಳಿಗಳನ್ನ ಸಾಕಿದ್ರು. ಆ ಕೋಳಿಗಳು 3-4 ದಿನದಿಂದ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಹೋಗಿ ಇವತ್ತು ಬೆಳಗ್ಗೆ ಹುಡ್ಕಾಡ್ಕೊಂಡು ಬರೋಣ ಅಂತ ಹೋದ್ರೆ ಮಾರ್ಕೆಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾವೆ.
ಚೆಲುವಿನ ಚಿತ್ತಾರ ಅಮೂಲ್ಯ ಅವರು ನಾವು ಚಿಕ್ಕವರು ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿ ಅದನ್ನ ನೋಡಿ ನಾವು ತುಂಬಾ ಖುಷಿ ಪಡ್ತಿದ್ವಿ. ಈ ಥರ ಇರಬೇಕಲ್ಲ, ಈ ಥರ ಇರಬೇಕಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಮೊನ್ನೆ ನೋಡಿದೆ ಚೆಲುವಿನ ಚಿತ್ತಾರ ಅಮೂಲ್ಯ ಅವರು ನಮ್ಮೂರಿಗೆ ಬಂದ್ಬಿಟ್ಟಿದ್ರು. ಯಾವ ಜನುಮಾದ ಬಂದ ನಮ್ಮ ಜೋಡಿ ಅಂತ ಸಾಂಗ್ ಹಾಕ್ಬೇಕಾದ್ರೆ ನಮ್ಮ ಮನೇಲಿ ಜಗಳ ನಡೆದಿರುತ್ತೆ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ.